ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ಸ್ ಗಳಿಗಾಗಿರ್ಬೋದು, ಯಾರೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಅನ್ಕೊಳ್ತಾ ಇದ್ದಾರೆ ಅವರಿಗೆ 2025 ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ರೋಡ್ ಮ್ಯಾಪ್ ಹೇಗಿದೆ, ಯಾವ ರೀತಿ ಅಪರ್ಚುನಿಟೀಸ್ ಗಳು ಅವರಿಗೆ ಸಿಗ್ತಾ ಇದೆ, ಅವರಿಗೆ ಸಿಗಬಹುದು, ಅದರ ಬಗ್ಗೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಯಾವ ರೀತಿ ಕಲಿಬೇಕು, ಯಾವ ಕಾನ್ಸೆಪ್ಟ್ಸ್ ಗಳ ಮೇಲೆ ನಾವು ಹೆಚ್ಚು ಫೋಕಸ್ ಅನ್ನ ಮಾಡಬೇಕು ಅಂಡ್ ಯಾವ ವೇ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ತುಂಬಾ ಒಳ್ಳೇದು, ಇದರ ಬೇಸಿಕಲಿ ಅಂಡ್ ಇದರ ಬೇಸ್ ಮೇಲೆ ನಾನು ಇವತ್ತಿನ ವಿಡಿಯೋವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರೀ ರಿಕ್ವೈರ್ಮೆಂಟ್ಸ್ ಗಳು, ಕೆಲವೊಂದಿಷ್ಟು ಸ್ಟೆಪ್ಸ್ ಗಳನ್ನ ಹೇಳ್ತೀನಿ. ಆ ಒಂದು ಸ್ಟೆಪ್ಸ್ ಗಳಲ್ಲಿ ಒನ್ ಬೈ ಒನ್ ನಾವ್ ಏನ್ ಮಾಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಮೊದಲ ಸ್ಟೆಪ್ಸ್ ಏನು ಅಂತ ಇದ್ರೆ, ಪ್ರೀ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ಇನ್ನೊಂದೇನಂತ ಹೇಳಿದ್ರೆ ಕಾಂಪೊನೆಂಟ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರ್ತದೆ ಅಂಡ್ ಟೂಲ್ಸ್ ಗಳು ಬರ್ತದೆ ಡಿಜಿಟಲ್ ಮಾರ್ಕೆಟಿಂಗ್ ಇದು. ಇನ್ನೊಂದೇನಂತ ಹೇಳಿದ್ರೆ ಲೈಕ್ ಜಾಬ್ಸ್ ಯಾವ ರೀತಿ ನಮ್ಗೆ ಸಿಗ್ತದೆ ಅಂಡ್ ಜಾಬ್ಸ್ ನಾವೇ ಹುಡ್ಕೊಳ್ಳೋದಾದ್ರೆ ಹೇಗೆ ಹುಡ್ಕೊಳ್ಬಹುದು, ಫ್ರೀಲಾನ್ಸಿಂಗ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಇದ್ರೆ ಹೇಗೆ ಸ್ಟಾರ್ಟ್ ಮಾಡಬಹುದು, ಇದ್ರ ಬಗ್ಗೆ ಮಾಹಿತಿಯನ್ನ ನಾವು ಇವಾಗ ಕೊಡ್ತೀನಿ. ಬೇಸಿಕಲಿ ಏನಂತ ಹೇಳಿದ್ರೆ ಪ್ರೀ ರಿಕ್ವೈರ್ಮೆಂಟ್ಸ್, ಇದರಲ್ಲಿ ಹೆಚ್ಚು ಏನೋ ಪ್ರೀ ರಿಕ್ವೈರ್ಮೆಂಟ್ಸ್ ಬೇಕಂತ ಇಲ್ಲ. ನಿಮಗೆ ಒಂದು ಕಮ್ಯುನಿಕೇಶನ್ಸ್ ಇದರಲ್ಲಿ ಬೇಸಿಕಲಿ ಇಂಪಾರ್ಟೆಂಟ್ ಆಗ್ತದೆ. ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ ನಾನೇ ಸ್ವತಃ ಒಬ್ಬ ಟ್ರೈನರ್ ಆಗಿ ನಿಮ್ಗೆ ಟ್ರೈನ್ ಅಪ್ ಮಾಡುವಾಗ ಅಟ್ಲೀಸ್ಟ್ ನಾನು ಏನೋ ಒಂದು ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ರೆ ಅದು ಅರ್ಥ ಆಗ್ಬೇಕು ಅಂಡ್ ಅದಕ್ಕೆ ನೀವು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ನಮಗೆ ರಿಟರ್ನ್ ಒಂದು ಕ್ವಶನ್ ಆದ್ರೂ ಕೇಳ್ಬೇಕು. ಅಷ್ಟು ಒಂದು ಕಮ್ಯುನಿಕೇಶನ್ ಇದ್ರೆ ಈ ಫೀಲ್ಡ್ ಅಲ್ಲಿ ನೀವು ಸಸ್ಟೈನ್ ಆಗ್ಬೋದು. ಇನ್ನೊಂದೇನಂತ ಹೇಳಿದ್ರೆ ಒಂದು ಬೇಸಿಕ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅಷ್ಟೇ. ಅಲ್ಲಿ ನೀವು ಕೆಲವೊಂದಿಷ್ಟು ಮಾರ್ಕೆಟಿಂಗ್ ವರ್ಕ್ಸ್ ಗಳು ಅಥವಾ ಡಿಜಿಟಲ್ ವರ್ಕ್ಸ್ ಗಳನ್ನ ಅದ್ರಲ್ಲಿ ನೀವು ಮಾಡ್ತೀರಾ. ಅಂಡ್ ಇಷ್ಟು ಇದ್ರೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಒಬ್ಬ ಪರ್ಸನ್ಗೆ ಸಾಕು. ಇಲ್ಲಿ ಯಾವುದೇ ರೀತಿ ನೀವು ಈ ಒಂದು ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅಥವಾ ನೀವು ಡಬಲ್ ಗ್ರಾಜುಯೇಷನ್ಸ್ ಮಾಡಿರ್ಬೇಕು, ಈ ರೀತಿ ಏನೋ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲಿ ಇಲ್ಲ. ನಿಮ್ಗೆ ಸ್ಕಿಲ್ ಇದೆಯಾ, ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿ ಇದೆಯಾ, ನೀವು ಬಂದು ಏನ್ ಮಾಡ್ಬೋದು, ಇಷ್ಟು ರಿಕ್ವೈರ್ಮೆಂಟ್ಸ್ ಇದ್ರೆ ನಾನು ಹೇಳಿದೆಲ್ಲ ಒಂದು ಬೇಸಿಕ್ ಕಮ್ಯುನಿಕೇಶನ್, ಕಲಿಯುವಂತಹ ಆಸಕ್ತಿ, ಮತ್ತೆ ನಿಮ್ಮ ಹತ್ರ ಒಂದು ಬೇಸಿಕ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಮಂತ ಇನ್ಸ್ಟಿಟ್ಯೂಟ್ಸ್ ಗಳು ಇರ್ತದೆ. ಇಲ್ಲಿ ಕೂಡ ಬಂದ್ರೆ ಇಲ್ಲಿ ಕೂಡ ನಿಮ್ಗೆ ಎಲ್ಲಾ ರಿಸೋರ್ಸ್ ಗಳು ಅವೈಲೇಬಲ್ ಇರ್ತದೆ, ಇಲ್ಲಿ ಕೂಡ ನೀವು ಕಲಿಬಹುದು. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕಾಂಪೊನೆಂಟ್ಸ್ ಅನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರೈಮರಿ ಕಾಂಪೊನೆಂಟ್ಸ್ ಯಾವುದು ಅಂಡ್ ಸೆಕೆಂಡರಿ ಕಾಂಪೊನೆಂಟ್ಸ್ ಯಾವುದು, ಅದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಪ್ರೈಮರಿ ಕಾನ್ಸೆಪ್ಟ್ ಅಲ್ಲಿ ಯಾವುದು ಬರ್ತದೆ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್. ಈ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಈಗ ನಮ್ದು ಮೆಟಾ ಆಡ್ಸ್ ಆಗಿರ್ಬೋದು, ಗೂಗಲ್ ಆಡ್ಸ್ ಆಗಿರ್ಬೋದು, ಅಥವಾ ಎಕ್ಸ್ ಆಡ್ಸ್ ಆಗಿರ್ಬೋದು, ಲಿಂಕ್ಡ್ಇನ್ ಆಡ್ಸ್ ಆಗಿರ್ಬೋದು, ಈ ರೀತಿ ಆಡ್ಸ್ ಗಳನ್ನ ನಾವು ರನ್ ಮಾಡ್ತೀವಲ್ಲ, ಇದಕ್ಕೆ ನಾವು ಏನನ್ನುವಂಥದ್ದು ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅನ್ನುವಂಥದ್ದು. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಕಂಟೆಂಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಫ್ರೀಲಾನ್ಸಿಂಗ್ ಮಾರ್ಕೆಟಿಂಗ್ ಆಗಿರ್ಬೋದು. ಈ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಈ ಒಂದು ಪ್ರೈಮರಿ ಕಾಂಪೊನೆಂಟ್ಸ್ ಅಲ್ಲಿ ಬರ್ತದೆ. ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಏನು? ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಗ್ಯಾನಿಕ್ ವೇಲಿ ಥ್ರೂ ಕಂಟೆಂಟ್, ಒಂದು ಒಳ್ಳೆ ಕಂಟೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಡೈಲಿ ನೀವು ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ಕೊಂತ ಹೋಗಿ ಒಳ್ಳೆ ರೀತಿಯ ಆರ್ಗ್ಯಾನಿಕ್ ರೀಚ್ ಅನ್ನ ಪಡೆಯುವಂತದ್ದು ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಬರ್ತದೆ. ಕಂಟೆಂಟ್ ಮಾರ್ಕೆಟಿಂಗ್ ಇಟ್ಸ್ ಪಾರ್ಟ್ ಆಫ್ ದಿಸ್. ಇಲ್ಲಿ ಕೂಡ ಕಂಟೆಂಟ್ ಇಸ್ ಕಿಂಗ್ ಆಗಿರ್ತದೆ. ನೀವು ಎಷ್ಟು ಒಳ್ಳೆ ಕಂಟೆಂಟ್ ಅನ್ನ ಕೊಡ್ತೀರ ಅಷ್ಟು ಒಳ್ಳೆ ವ್ಯೂಸ್ ಬರ್ತದೆ, ಎಂಗೇಜ್ಮೆಂಟ್ ಬರ್ತದೆ. ಅಂಡ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಆಗಿರ್ಬೋದು. ನೀವು ಇನ್ಫ್ಲುಯೆನ್ಸರ್ ಥ್ರೂ ಏನ್ ಮಾಡಬಹುದು, ಮಾರ್ಕೆಟಿಂಗ್ ವರ್ಕ್ ನ ಮಾಡಬಹುದು, ಅಥವಾ ನೀವೇ ನಿಮ್ಮ ಒಂದು ಪ್ರೊಫೈಲ್ ನ ಬಿಲ್ಡ್ ಮಾಡ್ಕೊಂಡು ನೀವು ಬೇರೆ ಪ್ರಾಡಕ್ಟ್ಸ್ ಗಳನ್ನ ಕೂಡ ಪ್ರಮೋಷನ್ ಆಗಿ ಪಿಚ್ ಮಾಡಬಹುದು. ಅರ್ಥ ಆಯ್ತಾ? ಇವೆಲ್ಲ ಏನ್ ಬರ್ತದೆ, ಒಂದು ಪ್ರೈಮರಿ ಪ್ಲೇಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಬರ್ತದೆ. ಇವಾಗ ಸೆಕೆಂಡರಿ ಕಾಂಪೊನೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಇಮೇಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಫ್ರೀಲಾನ್ಸಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಆಗಿರ್ಬೋದು, ಅಥವಾ ಮೀಡಿಯಾ ಬಾಯಿಂಗ್. ಮೀಡಿಯಾ ಬಾಯಿಂಗ್ ಅಂತ ಹೇಳ್ತಾ ಇದ್ರೆ ಥರ್ಡ್ ಪಾರ್ಟಿ ಟೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಗಳಿಗೆ ನಾವು ಟೈ ಅಪ್ ಆಗಿ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಅನ್ನ ರನ್ ಮಾಡುವಂತದ್ದು. ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಬೇಸಿಕ್ ಡಿಸೈನ್ ಆಗಿರ್ಬೋದು. ಇವೆಲ್ಲ ಏನ್ ಬರ್ತದೆ, ಸೆಕೆಂಡರಿ ಕಾಂಪೊನೆಂಟ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಬರ್ತದೆ. ಇಲ್ಲಿ ಯಾವ ರೀತಿಯ ಟೂಲ್ಸ್ ಗಳೆಲ್ಲ ಬರ್ತದೆ. ಟೂಲ್ಸ್ ಅಂತ ಇದ್ರೆ ಇಲ್ಲಿ ನೀವು ಹಲವಾರು ಟೂಲ್ಸ್ ಗಳನ್ನ ಕಲಿತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಅದು ವೆಬ್ಸೈಟ್ ಅಲ್ಲಿ ಹಿಡಿದ್ರೆ ನೀವು ಕಂಪ್ಲೀಟ್ ಆಗಿ ಆಟೋಮೇಟೆಡ್ ಅಂತ ಹೇಳಿದ್ರೆ AI ಇಂಟರ್ಫೇಸ್ ಇರುವಂತಹ ತುಂಬಾ ಟೂಲ್ಸ್ ಗಳಿದೆ. ಇಲ್ಲಿ ನೀವು ವೆಬ್ಸೈಟ್ ಅನ್ನು ಆಡಿಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ಗೂಗಲ್ ಗೆ ಬೇಕಾಗಿರುವಂತಹ ಕೀವರ್ಡ್ಸ್ ಗಳು. ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀವು ಈ ಒಂದು ಕೋರ್ಸ್ ಗೆ ಜಾಯಿನ್ ಆದಾಗ ಸಿಗ್ತದೆ. ಕೀವರ್ಡ್ಸ್ ಗಳಾಗಿರ್ಬೋದು, ಅಥವಾ ಎಲ್ಲಾ
ರೀತಿಯ ಒಂದು ಟೂಲ್ಸ್, ಗೂಗಲ್ ಟ್ಯಾಗ್ ಮ್ಯಾನೇಜರ್ ಆಗಿರ್ಬೋದು, ಗೂಗಲ್ ಸರ್ಚ್ ಕನ್ಸೋಲ್ ಆಗಿರ್ಬೋದು, ಅಥವಾ ಗೂಗಲ್ ಅನಾಲಿಟಿಕ್ಸ್ ಆಗಿರ್ಬೋದು. ಈ ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ಏನ್ ಕಲಿಬಹುದು ಅಂತ ಹೇಳಿದ್ರೆ, ವೆಬ್ಸೈಟ್ ಇದು ಕಂಪ್ಲೀಟ್ ಆಗಿ ಆಡಿಟ್ ಮಾಡಬಹುದು. ಒಂದು ಬಿಸ್ನೆಸ್ ಅನ್ನ ಹೇಗೆ ಆಡಿಟ್ ಮಾಡ್ತಾರೆ, ಈ ಒಂದು ವೆಬ್ಸೈಟ್ ಅನ್ನ ನಾವು ಈ ಗೂಗಲ್ ಅನಾಲಿಟಿಕ್ಸ್ ಮತ್ತೆ ಗೂಗಲ್ ಟ್ಯಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಯಾರು ಬಂದ್ರು ಹೋದ್ರು, ಎಷ್ಟು ನಿಮಿಷ ಇದ್ರು, ಯಾವ ಪೇಜ್ ಗೆ ವ್ಯೂ ಮಾಡಿದ್ರು, ಎಲ್ಲಿ ಕ್ಲಿಕ್ ಮಾಡಿದ್ರು, ಎಷ್ಟು ಸೆಕೆಂಡ್ ಇದ್ರು, ಕಂಪ್ಲೀಟ್ ಆದ ಮಾಹಿತಿ ನಾವು ಅಲ್ಲಿ ತಿಳ್ಕೊಳ್ಬಹುದು. ಈ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಕೂಡ ಅಷ್ಟೇ ಒಂದು ಔಟರ್ ಮೋಸ್ಟ್ ವೆಬ್ ಎಫಿಷಿಯನ್ಸಿ, ವೆಬ್ಸೈಟ್ ಎಫಿಷಿಯನ್ಸಿ ನಾವು ತಿಳ್ಕೊಳ್ಬಹುದು. ಸೊ ಗೂಗಲ್ ಸರ್ಚ್ ಕನ್ಸೋಲ್ ಆಗಿರ್ಬೋದು, ಮತ್ತೆ ಕೀವರ್ಡ್ಸ್ ಹುಡುಕುವಂತ ಟೂಲ್ಸ್ ಗಳಾಗಿರ್ಬೋದು, ಅಂಡ್ ಪ್ರಾಂಪ್ಟಿಂಗ್ ಟೂಲ್ಸ್ ಗಳಾಗಿರ್ಬೋದು, ಕಂಪ್ಲೀಟ್ ಆಟೋಮೇಟೆಡ್ ಟೂಲ್ಸ್ ಗಳನ್ನ ಮತ್ತೆ ನಾರ್ಮಲ್ ಬೇಸಿಕ್ ಟೂಲ್ಸ್ ಗಳನ್ನ ಈ ಒಂದು ಟೂಲ್ ಸೆಗ್ಮೆಂಟ್ ಅಲ್ಲಿ ನೀವು ಕಲಿತೀರಾ. ಆಯ್ತಾ? ಸೊ ಇಷ್ಟು ಕಾನ್ಸೆಪ್ಟ್ಸ್ ಗಳನ್ನ ನೀವು ಏನ್ ಮಾಡ್ತೀರಾ, ಈ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಒಂದು ಸೆಗ್ಮೆಂಟ್ ಅಲ್ಲಿ ಕಲಿತೀರಾ. ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟ್ ಅಲ್ಲಿ ನೀವು ಕಲಿತೀರಾ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಇಂದ ಹಿಡಿದು ಒಂದು ಬಿಸ್ನೆಸ್ ಗೆ ಹೇಗೆ ಕಂಟೆಂಟ್ ಅನ್ನ ಕೊಡ್ಬೇಕು, ಅಥವಾ ಒಂದು ಬೇಸಿಕ್ ಸೆಗ್ಮೆಂಟ್ ಗೆ ಹೇಗೆ ಕಂಟೆಂಟ್ ಅನ್ನ ನಾವು ಪ್ರೆಸೆಂಟ್ ಮಾಡಬೇಕು, ಅಂಡ್ ಅದನ್ನ ಹೇಗೆ ಮಾರ್ಕೆಟ್ ಮಾಡಬೇಕು, ಹೇಗೆ ಅಡ್ವರ್ಟೈಸ್ ಮಾಡಬೇಕು, ಕಂಪ್ಲೀಟ್ ಆದ ನಾಲೆಜ್ ಅನ್ನ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಕಲಿತೀರಾ. ಅರ್ಥ ಆಯ್ತಾ? ಹಾಗಾದ್ರೆ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಹೇಗಿರುತ್ತದೆ? ಸೊ ನೀವು ಫ್ರೀಲಾನ್ಸರ್ ಆಗಿದ್ದೀರಾ, ಫ್ರೀಲಾನ್ಸರ್ ಆಗ್ಬೇಕು ಅನ್ಕೊಳ್ತಾ ಇದ್ದೀರಾ, ಸೊ ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ಅಥವಾ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆಯಾ, ದೇರ್ ಇಸ್ ಮಲ್ಟಿಪಲ್ ಜಾಬ್ ಅಪರ್ಚುನಿಟಿ. ಸೊ ದಿಸ್ ಈಸ್ ವಾಟ್ ನಾನು ಇದಕ್ಕೆ ಪ್ರಾಮಿಸ್ ಮಾಡ್ತೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಮಲ್ಟಿಪಲ್ ಜಾಬ್ ಅಪರ್ಚುನಿಟಿ ಇದೆ. ಸೊ ಇಲ್ಲಿ ಯಾವುದು ನೀವು ಏನಂತ ಹೇಳಿದ್ರೆ, ಒಂದು ಕಂಪನಿಯಲ್ಲಿ ಫಿಕ್ಸ್ ಆಗಿ ವರ್ಕ್ ಮಾಡಿದ್ರೆ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಮಾಡ್ಲಿಕ್ಕೆ ತುಂಬಾ ಅಪರ್ಚುನಿಟಿ ಇದರಲ್ಲಿ ಇರ್ತದೆ. ಅಂದ್ರೆ ನೀವೇ ನಿಮ್ಮದೇ ಕ್ಲೈಂಟ್ ಸೆಗ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು, ಯಾಕಂದ್ರೆ ನಿಮ್ಗೆ ಒಂದು ನಾಲೆಜ್ ಸಿಗ್ತದೆ ಒಂದು ಸೆಗ್ಮೆಂಟ್ ಅಲ್ಲಿ, ಆ ನಾಲೆಜ್ ನ ನೀವೇ ಒಂದು ಕ್ಲೈಂಟ್ ಸೆಗ್ಮೆಂಟ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಅದಕ್ಕೆ ವರ್ಕ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವೇ ಒಂದು ಪ್ಯಾಸಿವ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಯಾರೆಲ್ಲ ಸ್ಟೂಡೆಂಟ್ಸ್ ಗಳು ಮೂವ್ ಆಗ್ಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಒಂದು MNC ಕಂಪನೀಸ್ ಗಳಾಗಿರ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನೀಸ್ ಗಳಾಗಿರ್ಬೋದು, ಪ್ರತಿಯೊಂದು ಸ್ಟಾರ್ಟ್ಅಪ್ ನೋಡಿ ಇವತ್ತಿಗೆ ಎಷ್ಟು ಸ್ಟಾರ್ಟ್ಅಪ್ ಆಗ್ತಿದೆ ಅಂತ ಹೇಳಿದ್ರೆ, ಎಷ್ಟು ಬಿಸ್ನೆಸ್ ಗಳು ಆಗ್ತಿದೆ ಅಂತ ಹೇಳಿದ್ರೆ ಲೆಕ್ಕವಿಲ್ಲದಷ್ಟು ಆಗ್ತಾ ಇದೆ. ಹಾಗಾದ್ರೆ ಅದಕ್ಕೆಲ್ಲ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ವಾ? ಡೆಫಿನೆಟ್ಲಿ ಇದೆ. ಯಾಕಂತ ಹೇಳಿದ್ರೆ ಅವರೊಬ್ಬರೇ ಸ್ಟಾರ್ಟ್ಅಪ್ ಮಾಡ್ತಾ ಇಲ್ಲ, ಮಲ್ಟಿಪಲ್ ಪೀಪಲ್ ಏನ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಆ ರೀಸನ್ ಇಂದ ಮಾರ್ಕೆಟಿಂಗ್ ಅವಶ್ಯಕತೆ ಇದ್ದೇ ಇದೆ. ಸೊ ಮಾರ್ಕೆಟರ್ ಯಾವತ್ತೂ ಇದ್ದೇ ಇರ್ತಾರೆ. ಸೊ ಆದ್ರೆ ಕೆಲವೊಂದಿಷ್ಟು ಊಹಾಪೋಹಗಳಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, ಡಿಜಿಟಲ್ ಮಾರ್ಕೆಟಿಂಗ್ ಹೋಗ್ತದೆ, ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಸೊ ಮಾರ್ಕೆಟಿಂಗ್ ಟಚ್ ಇರೋದು ಹ್ಯೂಮನ್ ಹತ್ರ. ಸೊ ಹೋಗ್ತದೆ, ಜಾಬ್ಸ್ ಯಾರಲ್ಲಿ ಹೋಗ್ತದೆ. ಇವಾಗ ಕಂಪನಿಯಲ್ಲಿ 10 ಜನ ಇದ್ರೆ ಅದ್ರಲ್ಲಿ ಯಾರು 3 ಜನ ಆ ಒಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ವರ್ಕ್ ನ ಔಟ್ಪುಟ್ ತೆಗಿಲಿಕ್ಕೆ, ಮ್ಯಾನೇಜ್ ಮಾಡ್ಲಿಕ್ಕೆ, ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ, ಒಂದು ಗ್ರೋತ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಯಾರಿಗೆಲ್ಲ ಕೆಪಾಸಿಟಿ ಇರ್ತದೆ ಅವ್ರು ಉಳಿತಾರೆ. ಇದು ಈ ಸೆಗ್ಮೆಂಟ್ ಅಂತಲ್ಲ, ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಕೂಡ ಹಾಗೆ. ಸೊ 10 ಅಲ್ಲಿ 2 ಮೆಂಬರ್ಸ್ ಉಳಿತಾರೆ. ಆ 2 ಮೆಂಬರ್ಸ್ ಯಾರು ಸ್ಕಿಲ್ಫುಲ್ ಇದ್ದಾರೆ ಅವರು ಮಾತ್ರ ಉಳಿತಾರೆ. ಅರ್ಥ ಆಯ್ತಾ? ಸೊ ಎಲ್ಲಾ ಒಂದು ಕಂಪನೀಸ್ ಗಳಿಗೂ ಈ ಒಂದು ಅಪರ್ಚುನಿಟಿ ಡಿಜಿಟಲ್ ಮಾರ್ಕೆಟರ್ಸ್ ಬೇಕೇ ಬೇಕಾಗ್ತದೆ. ಸೊ ಅಪರ್ಚುನಿಟಿ ಅಂತೂ ತುಂಬಾ ಇದೆ. ನೀವು ಔಟ್ ಆಫ್ ಕಂಟ್ರೀಸ್ ಗಳಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ದೇರ್ ಆರ್ ಮಲ್ಟಿಪಲ್ ಅಪರ್ಚುನಿಟಿ. ಅರ್ಥ ಆಯ್ತಾ? ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತೀರಾ, ಅಥವಾ ನೀವು ಶೂಟ್ಸ್ ಗೆ ಹೋಗ್ತೀರಾ, ಅಥವಾ ನೀವು ಮನೇಲೆ ಕೂತ್ಕೊಂಡು ಇಲ್ಲಪ್ಪ ನಾನು ಇಷ್ಟು ಬಿಸ್ನೆಸ್ ಹ್ಯಾಂಡಲ್ ಮಾಡ್ಕೊಂಡಿರ್ತೀನಿ, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರು ಕೂಡ ನಿಮ್ಗೆ ಇಲ್ಲಿ ಅಪರ್ಚುನಿಟಿಗಳು ಮಲ್ಟಿಪಲ್ ಇರ್ತದೆ. ಅರ್ಥ ಆಯ್ತಾ? ಸೊ ಎಲ್ಲಾ ರೀತಿಯ ಒಂದು ಜಾಬ್ ಅಪರ್ಚುನಿಟಿ ಇದಕ್ಕಂತೂ ಹೈಲಿ ಇದೆ. ಸೊ ಮೊದಲಾಗಿದ್ರೆ ಇನಿಷಿಯಲಿ ಅಷ್ಟು ಅವೇರ್ನೆಸ್ ಇಲ್ಲದೆ ಇರುವುದರಿಂದ ಇದಕ್ಕೆ ಜಾಬ್ ಅಪರ್ಚುನಿಟಿ ಈಸಿಲಿ ನಿಮ್ಗೆ ಸಿಗ್ತಾ ಇತ್ತು. ಬಟ್ ಇವಾಗ ನಾನದು ನೇರವಾಗಿ ಹೇಳ್ತೀನಿ, ನೀವು ಸ್ಕಿಲ್ಫುಲ್ ಇಲ್ಲ ಅಂತ ಹೇಳಿದ್ರೆ ಯಾವ ಸೆಗ್ಮೆಂಟ್ ಅಲ್ಲಿ ಕೂಡ ಜಾಬ್ ಕೊಡಲ್ಲ. ನೀವು ಸ್ಕಿಲ್ಫುಲ್ ಇದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಮಲ್ಟಿಪಲ್ ಜಾಬ್ ಅಪರ್ಚುನಿಟಿ ಇದೆ. ಅಂಡ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಗೆ ಗೊತ್ತು ಅಂತ ಇದ್ರೆ ನಿಮ್ಮ ರೆಸ್ಯೂಮೆಯಲ್ಲಿ ಅದು ನಿಮ್ಮ ರೆಸ್ಯೂಮೆ ರ್ಯಾಂಕಿಂಗ್ ಆಗೋ ಲೆವೆಲ್ಲೇ ಬೇರೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಸ್ಕಿಲ್ ಓರಿಯೆಂಟೆಡ್ ಸೆಗ್ಮೆಂಟ್ ಆಗಿರುವಂತದ್ದು ಈ ಡಿಜಿಟಲ್ ಮಾರ್ಕೆಟಿಂಗ್. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಜಾಬ್ ಅನ್ನ ಹೇಗೆ ಹುಡುಕುವಂತದ್ದು? ಸೊ ಜಾಬ್ ಅನ್ನ ಹುಡುಕ್ಲಿಕ್ಕೆ ಸಿಂಪಲ್, ವೆರಿ ಈಸಿ. ನಿಮ್ಗೆ ಸುಮಾರು ರಿಸೋರ್ಸ್ ಗಳು ಸಿಗ್ತದೆ. ನೀವು ನೌಕರಿಯಲ್ಲಿ ನಿಮ್ಮ ಪ್ರೊಫೈಲ್ ನ ಬಿಲ್ಡ್ ಮಾಡ್ಕೊಳ್ಳಿ, ಲಿಂಕ್ಡ್ಇನ್ ಅಲ್ಲಿ ನಿಮ್ಮ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾನ ರೈಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನ್ ವರ್ಕ್ ಮಾಡ್ತೀರಾ ಅದೆಲ್ಲ ಅಪ್ಲೋಡ್ ಮಾಡಿ, ನಿಮ್ಮದೇ ಆದ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ. ನೀವು ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ವೆಬ್ಸೈಟ್ ಬಿಲ್ಡಿಂಗ್ ಕೂಡ ಕಲಿತೀರಾ. ಅರ್ಥ ಆಯ್ತಾ? ವೆಬ್ಸೈಟ್ ಬಿಲ್ಡಿಂಗ್ ಕೂಡ ಕಲಿತೀರಾ. ಸೊ ಎಲ್ಲ A to Z ಕಲಿತೀರಾ. ಸೊ ಇಲ್ಲಿ ಏನ್ ಮಾಡಿ, ಆ ಒಂದು ಐಡಿಯಾಸ್ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೊಫೈಲ್ ನ ಬಿಲ್ಡ್ ಮಾಡಿ, ಅಲ್ಲಿ ನಿಮ್ಮ ವರ್ಕ್ಸ್ ಎಲ್ಲ ಅಪ್ಡೇಟ್ ಮಾಡಿ. ಅಲ್ಲಿ ಕೂಡ HR ಬಂದು ಅದನ್ನ ಪಿಕ್ ಮಾಡೋ ಚಾನ್ಸಸ್ 99% ಇರ್ತದೆ. ಅರ್ಥ ಆಯ್ತಾ? ಸೊ ಜಾಬ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಸ್ಕಿಲ್ಫುಲ್ ಆಗಿದ್ರೆ ಅವರೇ ಬಂದು ನಿಮ್ಗೆ ಕೆಲಸ ಕೊಡ್ತಾರೆ. ಸೊ ನೀವು ಮೊದಲಿಗೆ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸ್ಕಿಲ್ ಅನ್ನ ಎಷ್ಟು ನೀವು ಪಡ್ಕೊಳ್ತೀರೋ ಅಷ್ಟು ನಿಮ್ಮನ್ನ ಅದು
ಸೇವ್ ಮಾಡ್ತದೆ. ಸೊ ಫ್ಯೂಚರ್ ಅಲ್ಲಿ ಆಗಿರ್ಬೋದು ಅಟ್ ಪ್ರೆಸೆಂಟ್ ಅಲ್ಲಿ ಕೂಡ ಆಗಿರ್ಬೋದು. ಸೊ ಆ ರೀಸನ್ ಇಂದ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕಲೀರಿ. ನಿಮ್ಮ ರೆಸ್ಯೂಮೆನ, ನಿಮ್ಮ ಕರಿಯರ್ ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಕೆಪಾಸಿಟಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟ್ ಇದೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಾನೇ ತಗೊಳ್ಳಿ. ಸೊ ನಾನು ಡಿಗ್ರಿ ಮುಗಿಸಿ ಬಂದಾಗ ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್. ಆಫ್ಟರ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಾದ್ಮೇಲೆ ಸೊ ನನ್ನ ಚಾರ್ನೆ ಬೇರೆ ಆಯ್ತು. ಸೊ ನನ್ನ ಕರಿಯರ್ ಒಂದು ಬೇರೆ ವೇಗೆ ಹೋಯ್ತು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಪಾಸಿಬಲ್, ಎಲ್ರಿಗೂ ಕೂಡ ಆಗ್ತದೆ. ಕಂಪ್ಲೀಟ್ ನಾನ್ ಟೆಕ್ನಿಕಲ್ ಇಂದ ಟೆಕ್ನಿಕಲ್ ಕೂಡ ಬಂದು ಇಲ್ಲಿ ಬಂದು ಅಚೀವ್ ಮಾಡಿ ಸಕ್ಸಸ್ ಆಗುವಂತ ಎಲ್ಲಾ ಒಂದು ಪಾಸಿಬಿಲಿಟೀಸ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಇದೆ. ಸೊ ಯಾರೆಲ್ಲ ತಗೊಳ್ಬೇಕು ಅನ್ಕೊಳ್ತಾ ಇದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ದಯವಿಟ್ಟು ಬಂದು ತಗೊಳ್ಳಿ ಅಂಡ್ ನಿಮ್ಮ ಕರಿಯರ್ ಅನ್ನ ಒಂದು ಒಳ್ಳೆ ಲೆವೆಲ್ಗೆ ತಗೊಂಡು ಹೋಗಿ. ಅಂಡ್ ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಈ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ಲೀಟ್ ಸಿಲೆಬಸ್ ಏನೆಲ್ಲ ಇನ್ಕ್ಲೂಡ್ ಇರ್ತದೆ, ಬೇಸಿಕ್ ಅಂಡ್ ಅಡ್ವಾನ್ಸ್ ಎಲ್ಲವನ್ನ ಎಲ್ಲಿ ಹಾಕಿದೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಅದನ್ನ ದಯವಿಟ್ಟು ನೋಡಿ. ಅಂಡ್ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಕೂಡ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಕಾಲ್ ಬ್ಯಾಕ್ ಮಾಡಿ ಏನೆಲ್ಲ ಇನ್ಫಾರ್ಮೇಶನ್ ಬೇಕೋ ಅವ್ರು ತಿಳ್ಕೊಂಡು ಮತ್ತೆ ನನ್ನ ಹತ್ರ ನೀವು ಕನ್ಸಲ್ಟೆಂಟ್ ಪಡಿಬಹುದು ಅಥವಾ ಡೆಮೋ ಕ್ಲಾಸಸ್ ಗಳನ್ನ ಪಡಿಬಹುದು. ಬಾಯ್, ಸಿಗೋಣ.